ಸಿ ಬಿಗ್ ಬಾಸ್ ಆಲ್ರೆಡಿ ಕಮಿಟ್ ಆಗಿದೆ. ಕಿಚ್ಚನ ಚಪ್ಪಾಳೆ ಹುಚ್ಚನ ಚಪ್ಪಾಳೆ ಇದ್ದಂಗ ಆಯ್ತು. ರೈತನ ಮಗ ಇಲ್ಲಿಗೆ ಬೆನ್ನು ಹುರಿ ಇಲ್ಲ ಅಂತ ಅಲ್ಲಿ ಕಂಟೆಸ್ಟೆಂಟ್ ಹೇಳ್ತಾರೆ. ಬೆನ್ನು ಹುರಿ ಇಲ್ಲ ಅಂದ್ರೆ ಫೈನಲ್ ಕಾಡಿ ಇಲ್ಲ ಅಂತ. ಅದ್ರ ಬಗ್ಗೆ ಕಿಚ್ಚನ ಕಟಕಟಿ ಚರ್ಚೆನೇ ಆಗಲ್ಲ. ನಿಮ್ಮ ಹೋರಾಟ ಬಡವರ ಮತ್ತು ಬೆಳೆಬೇಕೆನ್ನುವುದರ ಪರವಾಗಿದೆಯಾ ಅಥವಾ ಬೆಂಚ್ಕಾರಿ ವಿರುದ್ಧವಾಗಿದೆಯಾ? ಸಿ ಬಿಗ್ ಬಾಸ್ ಆಲ್ರೆಡಿ ಕಮಿಟ್ ಆಗಿದೆ. ಕಿಚ್ಚನ ಚಪ್ಪಾಳೆ ಹುಚ್ಚನ ಚಪ್ಪಾಳೆ ಇದ್ದಂಗ ಆಯ್ತು. ಯಾರು ಇದು ನಾನು ಹೇಳೋದಲ್ಲ, ಇಡೀ ಸೋಷಿಯಲ್ ಮೀಡಿಯಾನೇ ಯಾರಿಗೆ ಉಗಿಬಾರ್ದು ಯಾರಿಗೆ ಬೈಬಾರ್ದು ಅದೆಲ್ಲಾನು ಸಹ ಅನ್ಸ್ಕೊಳ್ತಾ ಇದಾರೆ ಅಲ್ವಾ. ಇಷ್ಟು ದಿವಸ ಯಾರು ಬೆಂಬಲ ಕೊಡ್ತಾ ಇದ್ರು ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತ ಕಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಕಿಚ್ಚನ ಚಪ್ಪಾಳೆ ಕಳಪೆ ಚಪ್ಪಾಳೆ ಹುಚ್ಚನ ಚಪ್ಪಾಳೆ ಅಂತ ಹೇಳಿ. ಸೊ ಇಲ್ಲಿ ಬೆಳೆಸಿದ್ ಯಾರನ್ನ? ಕಿಚ್ಚನ ಚಪ್ಪಾಳೆ ಅವಶ್ಯಕತೆ ಇತ್ತ ಅಲ್ಲಿ ಇತ್ತ. ಅಂಡ್ ಅವನ್ ಯಾರು ಇನ್ನೊಬ್ಬ ಅವ್ನ್ ಧ್ರುವಂತು ಏನ್ ಮಾಡಿದಾನೆ ಸರ್? ಧ್ರುವಂತ್ ಏನ್ ಮಾಡಿದಾನೆ? ಸೊ ಎಲ್ಲಿ ಏನ್ ನಡೀತಾ ಇದೆ? ಆಟ ಆಡ್ತಾರೋರು ಯಾರು? ನಿಯತ್ತಾಗಿ ನಡ್ಕೊಂಡ್ ಬಂದಿರೋರು ಯಾರು? ಮುಖಕ್ಕೆ ಮುಖವಾಡ ಹಾಕದಿರಾ, ಮುಖಕ್ಕೆ ಮೇಕಪ್ ಹಾಕದಿರಾ ರಿಯಾಲಿಟಿಯಾಗಿ ನಡ್ಕೊಂಡ್ ಬರ್ತಾರೋರು ಯಾರು? ಬಡವ್ರು ಗೆಲ್ಬಾರ್ದ? ಬಿಗ್ ಬಾಸ್ ಬಡವ್ರ ಶೋ ಅನ್ಕೊಂಡಿದ್ದೆ. ಅನೇಕ ಹನುಮಂತು ಇನ್ನು ಎಷ್ಟೋ ಜನ ಗೆದ್ದಿರುವಂತದ್ದು ನೋಡಿದೀನಿ ನಾನು. ಸೊ ಆತರ ಅನ್ಕೊಂಡಿದ್ದೆ. ಬಟ್ ಬಿಗ್ ಬಾಸ್ ಶೋ ಈ ಸಲ ಮಾರಾಟ ಆಗೋಗಿದೆ. ಖಂಡಿತ ಮಾರಾಟ ಆಗಿದೆ. ಮಾರಾಟ ಆಗಿರೋದು ಅವ್ರಿಗೆ ಗೊತ್ತಿದೆ. ಅವರ ಸ್ಟೇಟಸ್ ಅಲ್ಲಿ, ಅವರ ನಡವಳಿಕೆದಲ್ಲಿ, ಅವ್ರು ನಡೆಸ್ಕೊಡ್ತಾ ಇರುವಂತ ಶೋ ರೀತಿಯಲ್ಲಿ ಎಲ್ಲವನ್ನೂ ಸಹ ನನಗಿಂತ ಹೆಚ್ಚಾಗಿ ರಾಜ್ಯದ ದೇಶದ ಜನರಿಗೆ, ಹೊರ ರಾಜ್ಯದ ಜನರು ಅವ್ರ ಭಾಷೆಯ ಬಿಗ್ ಬಾಸ್ ನೋಡ್ತಾರ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಭಾಷೆಯ, ನಮ್ಮ ಕನ್ನಡ ಭಾಷೆಯ ಬಿಗ್ ಬಾಸ್ ಮೇಲೆ ಹೆಚ್ಚು ಕಣ್ಣಿಟ್ಟಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಸುದೀಪ್ ಮಾಡಿದ್ದಂಥದ್ದು ಏನು ಪ್ರತಿಯೊಬ್ರು ಅಂತ ಇದಾರೆ. ತಪ್ಪು ಅದು. ಅಂಡ್ ಹೇಳ್ಬಿಟ್ಟು ಕೆಲವರು ಅವ್ರ ಆಂಕರು ಅವ್ರು ಕೊಟ್ಟಿರುವಂತ ಕೆಲಸ. ಸರ್ ಆಂಕರ್ ಅಲ್ಲ ಸರ್, ಎಲ್ಲಾನು ಗೊತ್ತಿದ್ದೆ ಮಾತಾಡುವಂತದ್ದು. ಹಾಗಾದ್ರೆ ಹೇಳ್ಕೊಟ್ಟಿರ್ತಾರ ಅವರು ಪ್ರಾಣಿ ಪಕ್ಷಿಗಳ ಬಗ್ಗೆ ಈ ತರ ಮಾತಾಡಿ, ವ್ಯಕ್ತಿಗಳ ಬಗ್ಗೆ ಹಿಂಗ್ ಮಾತಾಡಿ ಅಂತ ಹೇಳಿ. ಇವತ್ತು ಏನೇನ್ ವಿಚಾರದಲ್ಲಿ ಕಾಂಟ್ರವರ್ಸಿ ಆಗ್ತಾ ಇದೆ. ಸೊ ಕಂಪ್ಲೀಟ್ಲಿ ಈ ಸಲ ಬಿಗ್ ಬಾಸ್ ಶೋ ಕಮಿಟೆಡ್ ಶೋ ಮಾರಾಟ ಆಗೋಗಿದೆ. ನಮ್ ಬೆಂಗಳೂರಿಂದಾನೆ ಕೆಂಗೇರಿ ಪಂಚಮುಖಿ ಗಣೇಶ ಟೆಂಪಲ್ ಅಂತ ಬರುತ್ತೆ. ಓಕೆನಾ, ಶತಪದಿ ಎಕ್ಸ್ಪ್ರೆಸ್ ಪಕ್ಕದಲ್ಲೇನೆ ಒಂದು ಲೆಫ್ಟ್ ಸೈಡ್ ನಲ್ಲಿ ಗಣೇಶ ಟೆಂಪಲ್, ಪಂಚಮುಖಿ ಗಣೇಶ ಟೆಂಪಲ್. ಅಲ್ಲಿ 9 ಗಂಟೆಗೆ ಸರಿಯಾಗಿ ಪೂಜೆ ಮಾಡಿಸಿ 9:30-10 ಗಂಟೆಗೆ ನಾವ್ ಇಲ್ಲಿಂದ ಹೊರಡುವಂತ ಕಾರ್ಯಕ್ರಮ ಅನ್ಕೊಂಡಿದ್ದೇವೆ. ಇಲ್ಲಿಂದ ರಾಮನಗರದಲ್ಲಿ ಒಂದ್ ಸ್ವಲ್ಪ ಜನ ಬರ್ತಾರೆ. ಸೊ ರಾಮನಗರದಿಂದ ಮದ್ದೂರು, ಮಂಡ್ಯ, ಅಲ್ಲಿಂದ ಗಿಲ್ಲಿ ಊರ್ಗೂ ಅಂದ್ರೆ ಗಿಲ್ಲಿ ಮನೆಗೆ ಹೋಗ್ಬಿಟ್ಟು ಗಿಲ್ಲಿಯ ತಂದೆ ತಾಯಿಗಳಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿ ಇಡೀ ಊರ್ಗೆ ಗಿಲ್ಲಿ ಊರ್ಗೆ ಹೋಗ್ಬಿಟ್ಟು ಕೆಲವರೆಲ್ಲ ಮೆಸೇಜ್ ಮಾಡ್ತಾ ಇದಾರೆ ಸಂಧ್ಯಾಜಿಗೆ ನಮ್ಗೆನೆ ಏನಂತ, ನೀವ್ ಹೋಗ್ಬಿಡ್ತೀರಾ, ರ್ಯಾಲಿ ಕಂಪ್ಲೀಟ್ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತ. ಬದನೇಕಾಯಿ ಯಾವ್ದನ್ನು ಬಿಡಲ್ಲ, ಓದೇ ಹೋಗ್ತೀವಿ, ಮಾಡೇ ಮಾಡ್ತೀವಿ. ಓಕೆನಾ, ಬೇರೆಯವ್ರನ್ನ ನೀವು ಕಟ್ಟಾಕುವಂತ ಪ್ರಯತ್ನ ಮಾಡಿದ್ರು ಯಾರು ಕಟ್ಟಾಕಿಸ್ಕೊಳ್ಳೋರು ಯಾರು ಇಲ್ಲ. ಇಲ್ಲಿ ಫ್ಯಾನ್ಸ್ ಗಳು ಇಲ್ಲಿ ಯಾವ್ದು ದುಡ್ಡು, ಹಣ, ಅಂತಸ್ತು, ಆಸ್ತಿ, ಐಶ್ವರ್ಯಕ್ಕೆ ಬರ್ತಾ ಇರೋರಲ್ಲ ಸ್ವಾಮಿ. ಈಗ ಸಂಧ್ಯಾ ಅವ್ರಿಗೆ 108 ಕೆಲಸ ಇರುತ್ತೆ, ಹೋರಾಟ ಇನ್ನೊಂದು ಮತ್ತೊಂದು ಅಂತ. ಅವ್ರು ಬರ್ತಾ ಇದಾರೆ ಅಂತಂದ್ರೆ ಪ್ರಾಮಾಣಿಕತೆಗೆ ಬೆಲೆ ಕೊಟ್ಟು. ಈಗ ನಮ್ಗೆ ಓಕೆನಾ, ಇಲ್ಲಿಂದ ನಾವ್ ಅಲ್ಲಿಗೆ ಹೋಗ್ತೀವಿ ಅಂತಂದ್ರೆ ಏನಾದ್ರು ಕೊಡ್ತಾರ ನಮ್ಗೆ? ಯಾರಾದ್ರೂ ಕೊಡ್ಬೋದಾ? ಸಾಧ್ಯನೇ ಇಲ್ಲ. ನಾವು ಬಡವ್ರ ಮಕ್ಳು ಗೆಲ್ಬೇಕು, ಟ್ಯಾಲೆಂಟ್ ಇರೋ ಬಡವ್ರ ಮಕ್ಳು ಗೆಲ್ಬೇಕು ಅಂತ ಅಂದ್ಬಿಟ್ಟು ಹೋರಾಟ ಮಾಡ್ತಾ ಇರೋದು. ಸಂಧ್ಯಾ ಅವರ ಮನಸ್ಥಿತಿನೂ ಕೂಡ ಮೊದ್ಲಿಂದನೂ ಅದೇ ಇದೆ. ನಮ್ದು ಕೂಡ ಅಷ್ಟೇ. ಹೋಗೋದು ಗಿಲ್ಲಿನ ಗೆಲ್ಲಿಸ್ಲೇಬೇಕು. ದಯವಿಟ್ಟು ಎಲ್ರು ಗಿಲ್ಲಿಗೆ ಓಟ್ ಹಾಕಿ. ಗಲ್ಲಿಲೂ ಕೂಡ ಗಿಲ್ಲಿ ಅವಳಿ ಎಂತದ್ದು ಅಂತ ಗೊತ್ತಾಗಿದೆ. ಈ ದೇಶ ಅಲ್ಲ, ಹೊರ ದೇಶಗಳಿಗೂ ಕೂಡ ಗೊತ್ತಾಗಿದೆ. ಈ ರಾಜ್ಯ ಅಲ್ಲ, ಹೊರ ರಾಜ್ಯಗಳಿಗೂ ಗೊತ್ತಾಗಿದೆ. ಆಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಬಿಗ್ ಬಾಸ್ ಅನ್ನ ಕನ್ನಡದಲ್ಲಿ, ಅಂದ್ರೆ ಕನ್ನಡದಲ್ಲಿ ಬರ್ತಾ ಇರೋ ಬಿಗ್ ಬಾಸ್ ನ ಬೇರೆ ರಾಜ್ಯದವರು ಕೂಡ ನೋಡ್ತಾ ಇದ್ದಾರೆ ಅಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ಬೇರೆ ರಾಜ್ಯದವರು ರಿವ್ಯೂ ಮಾಡ್ತಾ ಇದಾರೆ ಅಂದ್ರೆ ಇದೇ ಫಸ್ಟ್ ಗುರು. ಇದು ಕನ್ನಡಿಗರ ತಾಕತ್ತು, ಅದರಲ್ಲೂ ಬಡವ್ರ ಮಕ್ಕಳು, ಟ್ಯಾಲೆಂಟ್ ಇರೋ ಬಡವ್ರ ಮಕ್ಕಳು ತಾಕತ್ತು ಅಂತ ಹೇಳ್ತೀನಿ. ಈಗ ಮತ್ತೊಂದಂದ್ರೆ ನಿಮ್ಮ ಹೋರಾಟ ಬಡವ್ರ ಮತ್ತು ಬೆಳೆಬೇಕೆನ್ನುವುದರ ಪರವಾಗಿದೆಯಾ ಅಥವಾ ಬೆಂಚ್ಕಾರಿ ವಿರುದ್ಧವಾಗಿದೆಯಾ? ಬಡವ್ರ ಮಕ್ಕಳನ್ನ ತುಳಿಯೋರ್ ವಿರುದ್ಧ ಇದೆ. ನಾನು ಬಡವನ್ ಸಪೋರ್ಟ್ ಮಾಡ್ತೀನಿ, ನಾಡು ನುಡಿ ಭಾಷೆಗೆ ಸಪೋರ್ಟ್ ಮಾಡ್ತೀನಿ ಅಂತ ಅದೇ ನಾಡಿನ ಮಗನ್ನ ತುಳಿಯುವಂತ ಕೆಲಸ ಮಾಡ್ತಾರೋ ಅಂತ ಅದೇ ನಾಡಿನ ವ್ಯಕ್ತಿಗಳ ವಿರುದ್ಧವಾಗಿದೆ. ಕೆಲವೊಂದು ದಿವಸಗಳಿಂದ ಹೇಳಿದ್ರು ರಿಯಾಲಿಟಿ ಶೋ ಇದು, ಮನೋರಂಜನೆ ಶೋ ಇದು, ಮನೋರಂಜನೆಯಾಗಿ ಎಂಜಾಯ್ ಮಾಡಿ, ಎಂಟರ್ಟೈನ್ ಮಾಡಿ ಅಂತ ಹೇಳಿದ್ದಂತ ವ್ಯಕ್ತಿಗಳೇ ಇವತ್ತು ಗಿಲ್ಲಿಗೆ ಓಟ್ ಮಾಡ್ಬೇಡಿ, ಇಂಥವ್ರನ್ನ ಬೆಂಬಲಿಸಿ ಅಂತ ನಿಂತಿರುವಂತವ್ರು. ಅದು ನಮ್ಮ ಕನ್ನಡ ಶಾಲುಗಳನ್ನ ದುರುಪಯೋಗ ಮಾಡ್ತಾ ಇರೋರ್ಗೆ ಹೇಳ್ಬೇಕಲ್ವಾ ಧಿಕ್ಕಾರ. ನಮ್ಮ ನಾಡಿನ ಯುವಕರೇ ಅಲ್ಲಿರುವಂತದ್ದು ಬಿಗ್ ಬಾಸ್ ಅವ್ರಿಗೆ. ಎಲ್ಲರೂ ಕನ್ನಡಿಗರೇ ಇರುವಂತದ್ದು. ಬಟ್ ಮಾಡ್ತಾ ಇರೋದು ಯಾರು? ವಿರೋಧಿಗಳು ನಮ್ಮ ಕನ್ನಡಿಗರೇ ಆಗಿದ್ದಾರೆ. ಅದ್ರಲ್ಲೂ ಕೆಲವೊಂದು ಸಂಘಟನೆಗಳು. ಆದ್ರೂ ನಿಯತ್ತಿಗೆ ಖಂಡಿತ ಗೆಲುವು ಸಿಕ್ಕೇ ಸಿಗುತ್ತೆ. ಆಲ್ರೆಡಿ ಬಿಗ್ ಬಾಸ್ ಗಿಲ್ಲಿ ಕಂಟೆಸ್ಟೆಂಟ್ ಏನಾಗಿದ್ದಾನೆ, ಗೆದ್ದು ಬಿಟ್ಟಿದ್ದಾನೆ. ಜನರ ಮನ್ಸಲ್ಲಿ ಅವ್ನು ಗೆದ್ದಿದ್ದಾಯ್ತು, ಈಸ್ ದ ವಿನ್ನರ್. ಬಟ್ ಅಧಿಕೃತವಾಗಿ ಬಿಗ್ ಬಾಸ್ ಶೋ ಮಾರಾಟ ಆಗಿದ್ಯೋ ಇಲ್ಲ ಬಡವ್ರಿಗಾಗಿ ಉಳಿದಿದ್ಯೋ ನೋಡೇ ಬಿಡೋಣ. ರೈತನ ಮಗ ಇಲ್ಲಿಗೆ ಬೆನ್ನು ಹುರಿ ಇಲ್ಲ ಅಂತ ಅಲ್ಲಿ ಕಂಟೆಸ್ಟೆಂಟ್ ಹೇಳ್ತಾರೆ. ಬೆನ್ನು ಹುರಿ ಇಲ್ಲ ಅಂದ್ರೆ ಫೈನಲ್ ಕಾಡಿ ಇಲ್ಲ ಅಂತ. ಅದ್ರ ಬಗ್ಗೆ ಕಿಚ್ಚನ ಕಟಕಟಿ ಚರ್ಚೆನೇ ಆಗಲ್ಲ. ಸ್ಪೈನಲ್ ಕಾರ್ಡ್ ಇರೋರ್ಗೆ
ಆ ಮಾತ್ ಮಾತಾಡಲ್ಲ. ಸ್ಪೈನಲ್ ಕಾರ್ಡ್ ಇಲ್ದಿರೋರು ಆ ಮಾತ್ ಮಾತಾಡ್ತಾರೆ. ಸೊ ಅವ್ರಿಗೆ ಸ್ಪೈನಲ್ ಕಾರ್ಡ್ ಏನು ಅಂತದ್ದು ಗಿಲ್ಲಿ ಹೊರಗಡೆ ಬಂದ್ಮೇಲೆ ಗಿಲ್ಲಿ ಸ್ಪೈನಲ್ ಕಾರ್ಡ್ ಓಪನ್ ಮಾಡಿ ತೋರ್ಸೋಣ. ಬಟ್ ಅದಿಲ್ಲೂ ಏನ್ರ ಅಷ್ಟೇ. ಅದಿಲ್ಲೂ ಸ್ಲೀಪರ್ ಕಿಚನ್ ಕಟ್ಕಟಿ ಚರ್ಚೆನೇ ಆಗಿಲ್ಲ. ಅಲ್ಲ ನಿಮ್ಗೆ ಇನ್ನೊಂದ್ ಮಾತು ಹೇಳ್ತೀವಿ, ನಮ್ ಬ್ರೋ ಕಡಕ್ ಆಗಿ ಹೇಳಿದ್ರು, ಕಡಕ್ ಸೆಗ್ಮೆಂಟ್. ಈಗ ಆಲೇ ಸ್ಪೈನಲ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ರು. ಹೊರಗಡೆ ಬಂದ್ರು ಅಲ್ಲ ಬ್ರೋ, ಹೊರಗಡೆ ಬಂದು ಈಗ ಆಲೇ ಯಾವ ತರ ಸ್ಪೈನಲ್ ಕಾರ್ಡ್ ನ ಯೂಸ್ ಮಾಡ್ತಾ ಇದಾರೆ ಅಂತ ತಾವೆಲ್ಲರೂ ಕೂಡ ಇಡೀ ಕರ್ನಾಟಕನೇ ನೋಡ್ತಾ ಇದೆ. ಹೊರಗಡೆ ಬಂದು ಒಳಗಡೆ ಹಂಗ್ ಮಾತಾಡ್ತಾ ಇದ್ದವರು ಇನ್ನೂ ಸ್ವಲ್ಪ ಜನ ಮಾತಾಡ್ತಾವ್ರು. ನೋಡಿ ಸೊಮ್ಮೆ ಒಂದ್ ಹೇಳ್ತೇನೆ, ಬಡವ್ರ ಮಕ್ಳು ಬೆಳಿಬೇಕಯ್ಯ ಅನ್ನೋದೊಂದಾದ್ರೆ ಸಲ್ಕೆ ಗುದ್ಲಿ ಇಟ್ಕೊಂಡು ಬೆಳಿಗ್ಗೆ ಎದ್ರೆ ನೀರ್ನ ಹಾಯಿಸೋದು, ಚಿಲ್ಕೆ ಇಲ್ಲಿ ಗದ್ದೆ ಕಟ್ಟೋದು, ಇನ್ನೊಂದು ಮತ್ತೊಂದು ಮಾಡಿದ್ರೆ ಸೊಂಟ ಆಟೋಮೆಟಿಕ್ ಆಗಿ ನೋವು ಬರುತ್ತೆ ಸ್ವಾಮಿ. ಸೊಂಟ ಆಟೋಮೆಟಿಕ್ ಆಗಿ ನೋವು ಬರುತ್ತೆ. ಬಡವ್ರ ಮಕ್ಳು ಬೆಳಿಬೇಕು ಟ್ಯಾಗ್ ಲೈನ್ ಇದೆ ಇವತ್ತಿನಿಂದನ. ಇನ್ನ ಬಿಗ್ ಬಾಸ್ ಮುಗಿಯೋವರ್ಗುನು ಬಡವ್ರ ಮಕ್ಳು ಬೆಳಿಬೇಕು.